ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ। ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಅಥವಾ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ 1000 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ। ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಹಾಕುವ ಮೊದಲು ಈ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ। ಅದರಲ್ಲಿ ಮುಖ್ಯವಾಗಿ ಏನೆಲ್ಲ ಅಂಶಗಳು ಇವೆ, ಒಂದು ಹುದ್ದೆ ವೇತನ ಎಷ್ಟಿದೆ, ಶೈಕ್ಷಣಿಕ ಅರ್ಹತೆ ಏನೆಲ್ಲ ಇರಬೇಕಾಗುತ್ತೆ, ವಯೋಮಿತಿ ಎಷ್ಟು, ಮುಖ್ಯವಾದಂಥ ದಿನಾಂಕಗಳು, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಪೇಮೆಂಟ್ ಲಾಸ್ಟ್ ಡೇಟ್ ಆಗಿದೆ ಎಲ್ಲವನ್ನು, ಅದರಂತೆ ಅರ್ಜಿ ಶುಲ್ಕ, ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ಒಂದು ಪೇಮೆಂಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ, ಆಮೇಲೆ ಪರೀಕ್ಷಾ ವಿಷಯಗಳೇನು, ಎಕ್ಸಾಮಿನೇಷನ್ ಇರುತ್ತೆ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂತೆ ಈ ವರ್ಷ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಕಂಪಲ್ಸರಿಯಾಗಿ CET ಎಕ್ಸಾಮಿನೇಷನ್ ಬರೆಯಬೇಕಾಗುತ್ತೆ। ಅದರಲ್ಲಿ ಯಾವೆಲ್ಲ ಒಂದು ವಿಷಯಗಳಿಗೆ ಪರೀಕ್ಷೆ ಇರುತ್ತೆ ಅನ್ನೋ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ। ಅದರಂತೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು, ಆಮೇಲೆ ಹುದ್ದೆಗಳ ವರ್ಗೀಕರಣ, ಅಂದರೆ ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳಿವೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಮೇನ್ ಹೇಳ್ತಾ ಇದ್ದೀನಿ। ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ। ಮುಂದೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಬಿಟ್ಟ ತಕ್ಷಣ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಬಗ್ಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೂಡ ನೀಡಲಿದ್ದೇನೆ। ಅದಕ್ಕಿಂತ ಮುಖ್ಯವಾಗಿ ಅರ್ಜಿ ಸಲ್ಲಿಸುವ ಮೊದಲು ವಿದ್ಯಾರ್ಥಿಗಳು ಇದನ್ನೆಲ್ಲವನ್ನು ಮೊದಲು ತಿಳಿದುಕೊಳ್ಬೇಕಾಗುತ್ತೆ। ಒಂದನೇದಾಗಿ ವೇತನ ಎಷ್ಟಿರುತ್ತೆ, ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಇದು ಮೂರು ಒಂದೇ, ಓಕೆ, ಇದನ್ನು ತಿಳಿದುಕೊಳ್ಳಿ, ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್, ಓಕೆ। ಇದರಲ್ಲಿ ವೇತನ ಎಷ್ಟಿರುತ್ತೆ ಅಂದರೆ 21,400ರಿಂದ 42,000ವರೆಗೆ ವೇತನ ಇರುತ್ತೆ। ಈ ಒಂದು ಹುದ್ದೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ 21,400ರಿಂದ 42,000ವರೆಗೆ ವೇತನ ಇರುತ್ತೆ। ಅದರಂತೆ ವಿದ್ಯಾರ್ಹತೆ ನೋಡೋದಾದರೆ PUC ಅಥವಾ ತಸ್ತಮಾನ ಹುದ್ದೆ, ತಸ್ತಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ। ವಿದ್ಯಾರ್ಥಿಯು PUC ಅಥವಾ ತಸ್ತಮಾನ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪಲ್ಸರಿಯಾಗಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ, ಡಿಪ್ಲೊಮಾ ಆಗಿರಲಿ, IT ಆಗಿರಲಿ, ಈ ರೀತಿ, ಓಕೆ। ವಯೋಮಿತಿ ಎಷ್ಟಿರಬೇಕು, ಕನಿಷ್ಠ 18 ವರ್ಷಗಳು ಆಗಿರಬೇಕು, ಕನಿಷ್ಠ ಎಷ್ಟು 18 ವರ್ಷಗಳು ಆಗಿರಬೇಕು, ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ। ಆಮೇಲೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಗರಿಷ್ಠ ಎಷ್ಟಿರಬೇಕು, ಕನಿಷ್ಠ 18 ವರ್ಷ ಕಂಪಲ್ಸರಿ ಆದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ। 17 ವರ್ಷ 10 ತಿಂಗಳಾಗಿದೆ, 17 ವರ್ಷ 11 ತಿಂಗಳಾಗಿದ್ರು ಕೂಡ ಅಪ್ಲಿಕೇಶನ್ ಹಾಕಲು ಸಾಧ್ಯವಿಲ್ಲ, ಓಕೆ। 18 ವರ್ಷ ಕಂಪ್ಲೀಟ್ ಆಗಿ ಮುಗಿದಿರಬೇಕು। ಅದರಂತೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷದ ಒಳಗಡೆ ಇದೆ। ಅದರಂತೆ ಪ್ರವರ್ಗ 2A 2B 3B ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ। ಅದರಂತೆ SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 40 ವರ್ಷದವರೆಗೆ ಗರಿಷ್ಠ ವಯೋಮಿತಿ, ಅಂದರೆ 40 ವರ್ಷ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು, 40 ವರ್ಷದ ಒಳಗಡೆ ಇದ್ದ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು। 2A 2B 3B ಅಭ್ಯರ್ಥಿಗಳಿಗೆ 38 ವರ್ಷದ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು, ಓಕೆ। ಅದರಂತೆ ಮುಖ್ಯವಾದಂಥ ದಿನಾಂಕಗಳು ನೋಡಿ, ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಇದು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಈ ಒಂದು ಪ್ರಾಧಿಕಾರದಿಂದ ಈ ಒಂದು ಪರೀಕ್ಷೆ ನಡೆಯಲಿದೆ। ಇದರಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ 4 ಮಾರ್ಚ್ 2024ಕ್ಕೆ 4ರ ಬೆಳಗ್ಗೆ 11 ಗಂಟೆ ಅಂತ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ। ಕೊನೆಯ ದಿನಾಂಕ 3/4 ಅಂದರೆ 3 ಏಪ್ರಿಲ್ 2024ರ ರಾತ್ರಿ 11:59 ಗಂಟೆವರೆಗೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸ್ಬೋದು। ಶುಲ್ಕ ಪಾವತಿ ಕೊನೆಯ ದಿನಾಂಕ 6 ಏಪ್ರಿಲ್ 2024ರವರೆಗೆ ಪೇಮೆಂಟ್ ಕೂಡ ಮಾಡೋದಿರುತ್ತೆ, ಓಕೆ। ಈಗ ಮುಖ್ಯವಾಗಿ ಪೇಮೆಂಟ್ ಎಷ್ಟು ಮಾಡಬೇಕು, ಈ ಒಂದು ಅರ್ಜಿ ಸಲ್ಲಿಕೆಗೆ ಪೇಮೆಂಟ್ ಎಷ್ಟು ಮಾಡಬೇಕಾಗತ್ತೆ, ಇದು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇದಂತ ಕೂಡ ಇದು ಪೇಮೆಂಟ್ ಮಾಡ್ಬೋದು। ಇಲ್ಲಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 2A ಹಾಗೂ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಹಾಗೂ 2A 2B 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಈ ಒಂದು ಅಪ್ಲಿಕೇಶನ್ ಫೀಸ್ ಇದೆ, 750 ರೂಪಾಯಿ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ। ಅದರಂತೆ SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳು, ವಿಕಲಚೇತನ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ನಿಗದಿಪಡಿಸಿದ್ದಾರೆ, ಇದು ಸ್ಕ್ರೀನಲ್ಲಿ ಕೂಡ ನಿಮಗೆ ಕಾಣ್ತಾ ಇದೆ, ಓಕೆ। ಅದರಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರವಿರುತ್ತೆ, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪರೀಕ್ಷಾ ಕೇಂದ್ರ ಕೊಟ್ಟಿರ್ತಾರೆ, ನೀವು ಯಾವ ಜಿಲ್ಲೆಯವರು ಇರ್ತಾರೆ ಆ ಜಿಲ್ಲೆಗೆ ಆ ಜಿಲ್ಲೆಗೆ ಪರೀಕ್ಷಾ ಕೇಂದ್ರವನ್ನು ತೆಗೆದುಕೊಳ್ಬೋದು, ಓಕೆ। ಇಲ್ಲಿ ಪರೀಕ್ಷಾ ವಿಷಯಗಳು ಇದು ಬಹಳಷ್ಟು ಮುಖ್ಯ, ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ, ಈ ಪರೀಕ್ಷಾ ವಿಷಯಗಳು ಸ್ವಲ್ಪ ಗಮನಿಟ್ಟು ತಿಳಿದುಕೊಳ್ಳಿ। ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ 2 ಪತ್ರಿಕೆ ಇರುತ್ತೆ, 2 ಪೇಪರ್ ಇರುತ್ತೆ। ಅದರಲ್ಲಿ 1ನೇ ಪತ್ರಿಕೆಯಲ್ಲಿ 100 ಅಂಕಕ್ಕೆ 200 ಗಂಟೆ ಅವಧಿಯಲ್ಲಿ ನಾವು ಪರೀಕ್ಷೆ ಬರೆಯಬೇಕಾಗುತ್ತೆ। ಅದರಲ್ಲಿ ಮುಖ್ಯವಾದಂಥ ಟಾಪಿಕ್ಸ್ ಏನಿದೆ, ಒಂದನೇದಾಗಿ ನೋಡಿ, ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೇಳಲಾಗುತ್ತೆ, ಆಮೇಲೆ ದೈನಂದಿನ ಗ್ರಹಿಕೆ ವಿಷಯಗಳು ಕೇಳಲಾಗುತ್ತೆ, ಭಾರತ ಸಂವಿಧಾನ, ಆಮೇಲೆ ಭಾರತದಲ್ಲಿ ಕರ್ನಾಟಕದ ಇತಿಹಾಸ,
ಈ ರೀತಿ. ಆಮೇಲೆ ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತು ಗ್ರಾಮಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಇದರ ಬಗ್ಗೆ ಕೂಡ ಕ್ವಶನ್ಸ್ಗಳು ಕೇಳ್ಬೋದು. ಆಮೇಲೆ ಕರ್ನಾಟಕ ಪರಿಸರ ಸಂಬಂಧಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಆಮೇಲೆ ಕರ್ನಾಟಕದ ಆರ್ಥಿಕತೆಯ ವಿಷಯಗಳು ಕೂಡ ಇದರಲ್ಲಿ ಕೇಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇಷ್ಟು ಮುಖ್ಯವಾದಂಥ ವಿಷಯಗಳು. ಈಗ ಪತ್ರಿಕೆ 1ರಲ್ಲಿ ಇಷ್ಟೆಲ್ಲ ವಿಷಯಗಳು ಬರುತ್ತೆ. ಈಗ ಪತ್ರಿಕೆ 2ರಲ್ಲಿ ಅದಕ್ಕೂ ಕೂಡ 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಅದರಲ್ಲಿ 2 ಗಂಟೆ ಕಾಲಾವಕಾಶ ಅದಕ್ಕೂ ಕೂಡ ಇರುತ್ತೆ. ಅದರಲ್ಲಿ ಒಂದನೇದಾಗಿ ಸಾಮಾನ್ಯ ಕನ್ನಡ ಅಂತ ಒಂದು ಪೇಪರ್ ಇರುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಇವು 3 ಕೂಡಿ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಓಕೆ, ಇದು ಸಂಪೂರ್ಣವಾದ ನಿಮಗೆ ಸಿಲೆಬಸ್ ಆಯಿತು. ಈಗ ಬಹಳಷ್ಟು ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೇಳ್ತಾರಂತ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ನೋಡಿ. ಒಂದನೇದಾಗಿ ಅಭ್ಯರ್ಥಿಯ ಇತ್ತೀಚಿನ ಭಾವಚಿತ್ರ, ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಬೇಕಾಗುತ್ತೆ. ಆಮೇಲೆ ಅಭ್ಯರ್ಥಿಯ ಸಹಿ ಮಾಡಿರಬೇಕು. ಸಹಿ ಇಲ್ಲಿ ಅವರು ನೋಟಿಸಲ್ಲಿ ಕೊಟ್ಟಿರೋ ಪ್ರಕಾರ ಬ್ಲ್ಯಾಕ್ ಇಂಕ್ಲಿ ಸಿಗ್ನೇಚರ್ ಮಾಡಿ ಅಂತ ತಿಳಿಸಿದ್ದಾರೆ. ಬ್ಲ್ಯಾಕ್ ಇಂಕ್ನಿಂತ ವೈಟ್ ಪೇಪರಲ್ಲಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಆಧಾರ್ ಕಾರ್ಡ್, ಓಕೆ, ಆಧಾರ್ ಕಾರ್ಡ್. ಆಮೇಲೆ SSLC ಅಂಕಪಟ್ಟಿ, ಆಮೇಲೆ PUC ಅಥವಾ ತಸ್ತಮಾನ ಅಂಕಪಟ್ಟಿ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಅದರಂತೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಯಾರಿಗೆ ಅನ್ವಯಿಸುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀರಾ ಆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಅನ್ವಯಿಸುತ್ತೆ. ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ದೀರಾ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ದೀರಾ ಆ ವಿದ್ಯಾರ್ಥಿಗೆ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಕೊಡಬೇಕಾಗುತ್ತೆ. ಯೋಜನಾ ನಿರಾಶ್ರಿತ PDP ಯಾರೆಲ್ಲ ಒಂದು ತೆಗೆಸಿರ್ತಾರೆ ಸರ್ಟಿಫಿಕೇಟ್ ಅವರಿಗೆ PDP ಅನ್ವಯಿಸುತ್ತೆ, ಉಳಿದಂತೆ ಎಲ್ಲರಿಗೂ ಅನ್ವಯಿಸೋದಿಲ್ಲ. ಆಮೇಲೆ 371J ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕೊಡೋದಕ್ಕೆ ಯಾರಿಗೆ ಅನ್ವಯಿಸುತ್ತೆ ಅವರು ಈ ಒಂದು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕೊಡಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಆಮೇಲೆ UDID ಕಾರ್ಡ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ, UDID ಕಾರ್ಡ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ. ಆಮೇಲೆ KA ಈ ಎಲ್ಲ ಮಾಹಿತಿ ಭಾಳಷ್ಟು ಮುಖ್ಯವಾಗಿದೆ. ಇದರಂತೆ ಇಲ್ಲಿ ನೋಡಿ ಪ್ರತಿಯೊಂದು ಸರ್ಟಿಫಿಕೇಟ್ಗಳು ನೀವು ಅಪ್ಲಿಕೇಶನ್ ಹಾಕೋ ಮೊದಲು ರೆಡಿ ಇರ್ಕೋಬೇಕಾಗುತ್ತೆ. ಈ ಎಲ್ಲ ಸರ್ಟಿಫಿಕೇಟ್ಗಳು ತೆಗೆದುಕೊಂಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ನಾವು ಕಾಸ್ಟ್ ಇನ್ಕಮ್ ತೆಗೆದುಕೋತೀವಿ, ಆಮೇಲೆ 371J ತೆಗೆದುಕೋತೀವಿ, ಆಮೇಲೆ ಗ್ರಾಮೀಣ ಪ್ರಮಾಣ ಪತ್ರ ತೆಗೆದುಕೋತೀವಿ. ಈ ರೀತಿ ಮಾಡಬೇಡಿ. ಮೊದಲಿಗೆ ಎಲ್ಲ ಸರ್ಟಿಫಿಕೇಟ್ಗಳು ರೆಡಿ ಇಟ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಇದು ಹೆಚ್ಚಿನ ಮಾಹಿತಿಗಾಗಿ KE ಹೆಲ್ಪ್ಲೈನ್ ಕೊಟ್ಟಿದ್ದಾರೆ 08023460460. ಓಕೆ, ಈಗ ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳಿವೆ ಅದನ್ನು ಕೂಡ ತಿಳಿದುಕೊಳ್ಳಿ. ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆಯನ್ನು ತಿಳಿದುಕೊಳ್ಳಿ. ಕ್ರಮ ಸಂಖ್ಯೆ, ಜಿಲ್ಲೆ, ಹುದ್ದೆಗಳ ಸಂಖ್ಯೆ ಎಲ್ಲವನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಬೆಂಗಳೂರು ನಗರ 32 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರ 34 ಹುದ್ದೆಗಳು, ಚಿತ್ರದುರ್ಗ 32 ಹುದ್ದೆಗಳು, ಕೋಲಾರ 45 ಹುದ್ದೆಗಳು, ಅದರಂತೆ ತುಮಕೂರು 73, ರಾಮನಗರ 51 ಹುದ್ದೆಗಳು, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7 ಹುದ್ದೆಗಳು, ಅದರಂತೆ ಬಾಗಲಕೋಟೆ 22 ಹುದ್ದೆಗಳು, ಧಾರವಾಡ 12 ಹುದ್ದೆಗಳು, ಗದಗ 30 ಹುದ್ದೆಗಳು, ಹಾವೇರಿ 34 ಹುದ್ದೆಗಳು, ಉತ್ತರ ಕನ್ನಡ 2 ಹುದ್ದೆಗಳು, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5 ಹುದ್ದೆಗಳು, ಯಾದಗಿರಿ 8 ಹುದ್ದೆಗಳು, ವಿಜಯನಗರ 8 ಹುದ್ದೆಗಳು. ಈಗ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಿಗೆ ಅಂದರೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಡುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲಬುರಗಿ 67 ಹುದ್ದೆಗಳಿವೆ, ರಾಯಚೂರು 4 ಹುದ್ದೆಗಳು, ಕೊಪ್ಪಳ 16 ಹುದ್ದೆಗಳು, ಬಳ್ಳಾರಿ 14 ಹುದ್ದೆಗಳು, ಬೀದರ್ 19 ಹುದ್ದೆಗಳು, ಯಾದಗಿರಿ 1 ಹುದ್ದೆ, ಆಮೇಲೆ ವಿಜಯನಗರ 10 ಹುದ್ದೆಗಳು. ಈ ರೀತಿ ಹುದ್ದೆಗಳ ವರ್ಗೀಕರಣವಿದೆ. ಮುಖ್ಯವಾಗಿದೆ. ಪ್ರತಿಯೊಬ್ಬ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಲು ಆಸಕ್ತಿ ಹೊಂದಿದ್ದಾರೆ ಪ್ರತಿಯೊಬ್ಬರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇದರಲ್ಲಿ ನಿಮಗೆ ಫಸ್ಟ್ನಿಂದ ಹಿಡಿದು ಕೊನೆಯವರೆಗೆ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಈಗ ಅಪ್ಲಿಕೇಶನ್ ಬಿಟ್ಟಾಗ ಯಾವ ರೀತಿ ಫಿಲಪ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಅದನ್ನು ಕೂಡ ನೀಡಲಿದ್ದೇನೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ. ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ಧನ್ಯವಾದಗಳು.